ಓಂ ಶಾಂತಿ. ಅವ್ಯಕ್ತ ಮುರಳಿಯ ದಿನಾಂಕ 4/1/1980. ಮುರಳಿಯ ಟೈಟಲ್ ಆಗಿದೆ, ವರ್ತಮಾನ ರಾಜ್ಯ ಅಧಿಕಾರಿಯೇ ಭವಿಷ್ಯ ರಾಜ್ಯ ಅಧಿಕಾರಿ. ಎಲ್ಲರೂ ತಮ್ಮನ್ನು ಡಬಲ್ ರಾಜ್ಯ ಅಧಿಕಾರಿ ಎಂದು ತಿಳಿಯುತ್ತೀರಾ? ವರ್ತಮಾನದಲ್ಲಿಯೂ ರಾಜ್ಯ ಅಧಿಕಾರಿ ಮತ್ತು ಭವಿಷ್ಯದಲ್ಲಿಯೂ ರಾಜ್ಯ ಅಧಿಕಾರಿ. ವರ್ತಮಾನವು ಭವಿಷ್ಯದ ದರ್ಪಣವಾಗಿದೆ. ವರ್ತಮಾನದ ಸ್ಟೇಜ್ ಅರ್ಥಾತ್ ದರ್ಪಣದಿಂದ ತಮ್ಮ ಭವಿಷ್ಯವನ್ನು ಸ್ಪಷ್ಟವಾಗಿ ನೋಡಬಹುದು. ವರ್ತಮಾನ ಮತ್ತು ಭವಿಷ್ಯದ ರಾಜ್ಯ ಅಧಿಕಾರಿಯಾಗಲು ಸದಾ ನನ್ನಲ್ಲಿ ಆಳುವ ಶಕ್ತಿ ಎಷ್ಟಿದೆ ಎಂದು ಚೆಕ್ ಮಾಡಿಕೊಳ್ಳಿ. ಮೊದಲು ವಿಶೇಷ ಕಾರ್ಯಕರ್ತರಾದಂತಹ ಸೂಕ್ಷ್ಮ ಶಕ್ತಿಗಳ ಮೇಲೆ, ಸಂಕಲ್ಪ ಶಕ್ತಿಯ ಮೇಲೆ, ಬುದ್ಧಿಯ ಮೇಲೆ ಮತ್ತು ಸಂಸ್ಕಾರದ ಮೇಲೆ ತಮ್ಮ ಅಧಿಕಾರವಿದೆ. ಈ ವಿಶೇಷ 3 ಶಕ್ತಿಗಳು ರಾಜ್ಯ ಅಧಿಕಾರಿ ಮಾಡುವಲ್ಲಿ ಸದಾ ಸಹಯೋಗಿ ಅರ್ಥಾತ್ ರಾಜ್ಯದ ವ್ಯವಹಾರ ಮಾಡುವ ಮುಖ್ಯ ಸಹಯೋಗಿ ಕಾರ್ಯಕರ್ತರಾಗಿದ್ದಾರೆ. ಈ 3 ಕಾರ್ಯಕರ್ತರು ಆತ್ಮನ ಅರ್ಥಾತ್ ರಾಜ್ಯ ಅಧಿಕಾರಿ ರಾಜನ ಸಂಕೇತಗಳಂತೆ ನಡೆಯುತ್ತಿದ್ದರೆ ಸದಾ ಆ ರಾಜ್ಯ ಯಥಾರ್ಥ ರೀತಿಯಂತೆ ನಡೆಯುತ್ತದೆ. ತಂದೆಗೂ 3 ಮೂರ್ತಿಗಳಿಂದ ಕೆಲಸ ಮಾಡಿಸಬೇಕಾಗುತ್ತದೆ. ಆದ್ದರಿಂದ ತ್ರಿಮೂರ್ತಿಯ ವಿಶೇಷ ಗಾಯನ ಮತ್ತು ಪೂಜೆ ಇದೆ. ತ್ರಿಮೂರ್ತಿ ಶಿವ ಎಂದು ಹೇಳುತ್ತೀರಿ. ಒಬ್ಬ ತಂದೆಯ 3 ವಿಶೇಷ ಕಾರ್ಯಕರ್ತರಿದ್ದಾರೆ. ಅವರಿಂದ ವಿಶ್ವದ ಕೆಲಸ ಮಾಡಿಸುತ್ತಾರೆ. ಅದೇ ರೀತಿ ತಾವು ರಚಯಿತರಾಗಿದ್ದೀರಿ ಮತ್ತು ಈ 3 ವಿಶೇಷ ಶಕ್ತಿಗಳು ಅರ್ಥಾತ್ ತ್ರಿಮೂರ್ತಿ ಶಕ್ತಿಗಳು ತಮ್ಮ ವಿಶೇಷ ಕಾರ್ಯಕರ್ತರು ಆಗಿದ್ದಾರೆ. ತಾವೂ ಸಹ ಈ 3 ರಚನೆಯ ರಚಯಿತರಾಗಿದ್ದೀರಿ. ಆದ್ದರಿಂದ ತ್ರಿಮೂರ್ತಿ ರಚನೆ ತಮ್ಮ ನಿಯಂತ್ರಣದಲ್ಲಿ ಇವೆಯೇ ಎಂದು ಚೆಕ್ ಮಾಡಿ. ಮನಸ್ಸು ಉತ್ಪತ್ತಿ ಮಾಡುವುದು ಅರ್ಥಾತ್ ಸಂಕಲ್ಪ ರಚಿಸುವಂತಹದ್ದು. ಬುದ್ಧಿಯಾಗಿದೆ ನಿರ್ಣಯ ಮಾಡುವಂತಹದ್ದು ಅರ್ಥಾತ್ ಪಾಲನೆಯ ಸಮಾನ ಕೆಲಸ ಮಾಡುವುದು. ಸಂಸ್ಕಾರವಾಗಿದೆ ಒಳ್ಳೆಯ ಮತ್ತು ಕೆಟ್ಟ ಪರಿವರ್ತನೆ ಮಾಡುವಂತಹದ್ದು. ಬ್ರಹ್ಮನು ಹೇಗೆ ಆದಿದೇವನೋ ಹಾಗೆ ಮೊದಲ ಆದಿಶಕ್ತಿಯಾಗಿದೆ ಮನ ಅರ್ಥಾತ್ ಸಂಕಲ್ಪ ಶಕ್ತಿ. ಆದಿಶಕ್ತಿ ಯಥಾರ್ಥವಾಗಿದ್ದರೆ ಇನ್ನುಳಿದ ಕಾರ್ಯಕರ್ತರಾದ ಅವರ ಜೊತೆಗಾರರು ಯಥಾರ್ಥ ಕೆಲಸ ಮಾಡುವವರಾಗಿದ್ದಾರೆ. ರಾಜನಾದ ನನ್ನ ಮೊದಲ ಆದಿ ಕಾರ್ಯಕರ್ತ ಸದಾ ಸಮೀಪದ ಸಾಥಿಯ ಸಮಾನ ನನ್ನ ಸಂಕೇತಗಳಂತೆ ನಡೆಯುತ್ತಾರಾ ಎಂದು ಮೊದಲು ಚೆಕ್ ಮಾಡಿ. ಏಕೆಂದರೆ ಶತ್ರುವಾದ ಮಾಯೆಯೂ ಸಹ ಆದಿಶಕ್ತಿಯನ್ನು ರಾಜದ್ರೋಹಿಯನ್ನಾಗಿ ಮಾಡುತ್ತದೆ ಮತ್ತು ರಾಜ್ಯ ಅಧಿಕಾರವನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡುತ್ತದೆ. ಆದ್ದರಿಂದ ಆದಿಶಕ್ತಿಯನ್ನು ಸದಾ ತಮ್ಮ ಅಧಿಕಾರದ ಶಕ್ತಿಯ ಆಧಾರದ ಮೇಲೆ ಸಹಯೋಗಿ ವಿಶೇಷ ಕಾರ್ಯಕರ್ತರನ್ನಾಗಿ ಮಾಡಿಕೊಂಡು ನಡೆಸಿರಿ. ರಾಜನು ಸ್ವಯಂ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ, ಮಾಡಿಸುತ್ತಾನೆ. ಮಾಡುವಂತಹ ರಾಜ್ಯ ಕಾರೋಬಾರಿಗಳು ಬೇರೆಯವರಾಗಿರುತ್ತಾರೆ. ಅವರು ಸರಿಯಾಗಿಲ್ಲದಿದ್ದರೆ ರಾಜ್ಯದಲ್ಲಿ ಕೋಲಾಹಲವಾಗುತ್ತದೆ. ಅದೇ ರೀತಿ ಆತ್ಮವೂ ಸಹ ಮಾಡಿಸುವಂತಹದ್ದು. ಮಾಡುವವರು ಈ ವಿಶೇಷ ತ್ರಿಮೂರ್ತಿ ಶಕ್ತಿಗಳಾಗಿದ್ದಾರೆ. ಮೊದಲು ಇವರ ಮೇಲೆ ಆಳುವ ಶಕ್ತಿ ಇದ್ದರೆ ಈ ಸಾಕಾರ ಕರ್ಮೇಂದ್ರಿಯಗಳು ಅದರ ಆಧಾರದ ಮೇಲೆ ಸ್ವತಃ ಸರಿಯಾದ ದಾರಿಯಲ್ಲಿ ನಡೆಯುವವು. ವಿಶೇಷವಾಗಿ ಕರ್ಮೇಂದ್ರಿಯಗಳನ್ನು ನಡೆಸುವಂತಹವು ಈ 3 ಶಕ್ತಿಗಳಾಗಿವೆ. ಈಗ ಆಳುವ ಶಕ್ತಿ ಎಷ್ಟು ಬಂದಿದೆ ಎಂದು ಚೆಕ್ ಮಾಡಿ. ಹೇಗೆ ಡಬಲ್ ವಿದೇಶಿಯಾಗಿದ್ದೀರೋ ಹಾಗೆ ಡಬಲ್ ಆಳುವವರು ಆಗಿರುವಿರಾ? ಪ್ರತಿಯೊಬ್ಬರ ರಾಜ್ಯ ಕಾರ್ಯಭಾರ ಅರ್ಥಾತ್ ಸ್ವರಾಜ್ಯವು ಸರಿಯಾಗಿ ನಡೆಯುತ್ತಿದೆಯಾ? ಒಂದು ರಾಜ್ಯ ಒಂದು ಧರ್ಮವೆಂದು ಸತ್ಯಯುಗದ ಸೃಷ್ಟಿಗಾಗಿ ಹೇಗೆ ಹೇಳುತ್ತಾರೆಯೋ ಹಾಗೆ ಈಗ ಸ್ವರಾಜ್ಯದಲ್ಲಿಯೂ ಒಂದು ರಾಜ್ಯ ಅರ್ಥಾತ್ ಆತ್ಮನ ಸಂಕೇತಗಳ ಮೇಲೆ ಎಲ್ಲವೂ ನಡೆಯುತ್ತದೆ. ಒಂದು ಧರ್ಮ ಅರ್ಥಾತ್ ಸದಾ ಶ್ರೇಷ್ಠ ಆಚಾರದ ಏರುವ ಕಲೆಯಲ್ಲಿ ನಡೆಯಬೇಕೆಂಬ ಒಂದೇ ಧಾರಣೆ ಎಲ್ಲರಲ್ಲಿದೆ. ಮನಸ್ಸು ತನ್ನದೇ ಮತದಂತೆ ನಡೆಯುವುದು. ಬುದ್ಧಿ ತನ್ನ ನಿರ್ಣಯ ಶಕ್ತಿಯ ಕೋಲಾಹಲದಂತೆ ಮಾಡುವುದು, ಕಲಬೆರಕೆ ಮಾಡುವುದು.
ಸಂಸ್ಕಾರ ಆತ್ಮವನ್ನು ಕುಣಿಸುವಂತಹದ್ದು. ಆದ್ದರಿಂದ ಒಂದು ಧರ್ಮ ಒಂದು ರಾಜ್ಯ ಎಂದು ಹೇಳುವುದಿಲ್ಲ. ಆದ್ದರಿಂದ ತಮ್ಮ ರಾಜ್ಯದ ಸ್ಥಿತಿಗತಿ ಏನಿದೆ? ತ್ರಿಮೂರ್ತಿ ಶಕ್ತಿಗಳು ಸರಿಯಾಗಿವೆಯೇ? ಕೆಲವೊಮ್ಮೆ ಸಂಸ್ಕಾರ ಮಂಗನ ನೃತ್ಯವನ್ನು ಮಾಡಿಸುತ್ತಿಲ್ಲವಷ್ಟೇ. ಮಂಗ ಏನು ಮಾಡುತ್ತದೆ? ಮೇಲೆ ಕೆಳಗೆ ಜಿಗಿಯುತ್ತದೆಯಲ್ಲವೇ? ಸಂಸ್ಕಾರಗಳದು ಸಹ ಈಗ ಏರುವ ಕಲೆ ಮತ್ತು ಈಗೀಗ ಬೀಳುವ ಕಲೆ. ಇದು ಮಂಗನ ನೃತ್ಯವಾಗಿದೆಯಲ್ಲವೇ? ಆದ್ದರಿಂದ ಈ ಸಂಸ್ಕಾರ ನೃತ್ಯ ಮಾಡಿಸುವುದಿಲ್ಲವಷ್ಟೇ, ನಿಯಂತ್ರಣದಲ್ಲಿ ಇವೆಯಲ್ಲವೇ? ಒಮ್ಮೊಮ್ಮೆ ಬುದ್ಧಿಯು ಕಲಬೆರಕೆ ಮಾಡುವುದಿಲ್ಲವಷ್ಟೇ, ಇತ್ತೀಚೆಗೆ ಕಲಬೆರಕೆಯನ್ನು ಮಾಡುವಂತೆ ನಿರ್ಣಯ ಶಕ್ತಿಯು ಕಲಬೆರಕೆ ಮಾಡುತ್ತದೆ. ಒಮ್ಮೊಮ್ಮೆ ಬುದ್ಧಿಯು ಕಲಬೆರಕೆ ಮಾಡುವುದಿಲ್ಲವಷ್ಟೇ, ಈಗೀಗ ಯಥಾರ್ಥ ಈಗೀಗ ವ್ಯರ್ಥವಾದರೆ ಕಲಬೆರಕೆಯಾಯಿತಲ್ಲವೇ? ವಿದೇಶದಲ್ಲಿ ಮಾಯೆ ಬರುತ್ತದೆಯೇ? ವಿದೇಶಿಯರ ಬಳಿ ಮಾಯೆ ಬರಬಾರದು. ಏಕೆಂದರೆ ವರ್ತಮಾನ ಸಮಯ ವಿದೇಶದಲ್ಲಿ ಸ್ವಲ್ಪ ಸಮಯದಲ್ಲಿಯೇ ಮೇಲಕ್ಕೆ ಏರುತ್ತಾರೆ ಮತ್ತೆ ಕೆಳಗೆ ಇಳಿಯುತ್ತಾರೆ. ಆದ್ದರಿಂದ ಸ್ವಲ್ಪ ಸಮಯದಲ್ಲಿ ಎಲ್ಲ ಪ್ರಕಾರದ ಅನುಭವ ಮಾಡಿ ಮುಗಿಸಿದ್ದಾರೆ. ಯಾವುದೇ ವಸ್ತುಗಳನ್ನು ಬಹಳ ತಿಂದಾಗ ಮನ ತುಂಬಿ ಬರುತ್ತದೆ. ಹಾಗೆಯೇ ವಿದೇಶದಲ್ಲಿಯೂ ಎಲ್ಲ ಪ್ರಕಾರದಿಂದಲೂ ಮನ ತುಂಬಿರುವ ಕಾರಣ ಅಲ್ಲಿಯ ಆತ್ಮಗಳು ಈಗ ಇವುಗಳಿಂದ ದಣಿದಿವೆ. ಯಾರು ದಣಿದಿರುವರೋ ಅವರಿಗೆ ಆರಾಮ ಸಿಕ್ಕಾಗ ಮಲಗುತ್ತಲೇ ಗಾಢವಾದ ನಿದ್ರೆಯ ಅನುಭವ ಮಾಡುತ್ತಾರೆ. ಆದ್ದರಿಂದ ವಿದೇಶಿಯರಿಗೆ ಮಾಯೆಯು ಸ್ವಲ್ಪ ಸಮಯದಲ್ಲಿ ಬಹಳ ಅನುಭವ ಮಾಡಿಸಿದೆ. ಈಗ ಏನು ಮಾಡಬೇಕು? ಈಗ ಹೊಸ ವಸ್ತುವಿನ ಹುಡುಕಾಟವಿತ್ತು, ಅದು ಸಿಕ್ಕಿತು. ಮತ್ತೇಕೆ ಮಾಯೆ ಬರಬೇಕು? ಬರಬಾರದಲ್ಲವೇ? ಹಾಗಾದರೆ ಏಕೆ ಬರುತ್ತದೆ? ಮಾಯೆಯ ಹಳೆಯ ಗ್ರಾಹಕರಾಗಿದ್ದಾರೆ. ಮಾಯೆಗೂ ಹೊಸ ಗ್ರಾಹಕರು ಸಿಕ್ಕರೆ ಹಳಬರನ್ನು ತಾವೇ ಬಿಡುತ್ತದೆ. ಆಳುವ ಶಕ್ತಿ ಇರುವವರ ಬಳಿ ಮಾಯೆ ಬರಲಾರದು. ಕಾರ್ಯಕರ್ತರು ಹುಷಾರಾಗಿದ್ದಾರೆ, ಎಚ್ಚರಿಕೆಯಲ್ಲಿದ್ದಾರೆ ಎಂದು ಮಾಯೆ ಯಾವಾಗ ನೋಡುತ್ತದೆಯೋ ಆಗ ಅಲ್ಲಿ ಬರುವ ಸಾಹಸ ಮಾಡುವುದಿಲ್ಲ. ಆಳುವ ಶಕ್ತಿ ಎಲ್ಲಿಯವರೆಗೆ ಬಂದಿದೆ ಎಂದು ಚೆಕ್ಕಿಂಗ್ ಮಾಡಿ. ಮತ್ತು ಶಕ್ತಿ ಇಲ್ಲದಿದ್ದರೆ ಅದಕ್ಕೆ ಕಾರಣವೇನು? ಕಾರಣವನ್ನು ನಿವಾರಣೆಯ ರೂಪದಲ್ಲಿ ಪರಿವರ್ತನೆಯನ್ನು ಮಾಡಿ. ಕಾರಣವನ್ನು ಸಮಾಪ್ತಿ ಮಾಡುವುದು ಅರ್ಥಾತ್ ಮಾಯೆಯನ್ನು ಸಮಾಪ್ತಿ ಮಾಡುವುದು. ಮಾಯೆಯ ಮುಖ್ಯ ಸ್ವರೂಪ ಕಾರಣದ ಸ್ವರೂಪದಲ್ಲಿ ಬರುತ್ತದೆ. ಕಾರಣವನ್ನು ನಿವಾರಣೆಯ ರೂಪದಲ್ಲಿ ತೆಗೆದುಕೊಂಡಾಗ ಮಾಯೆ ಸದಾಕಾಲಕ್ಕೆ ಸಮಾಪ್ತಿಯಾಗುವುದು. ಇಂದು ಮಿಲನ ಮಾಡಲು ಬಂದಿರುವೆವು. ಮುರುಳಿಗಳನ್ನು ಬಹಳ ಕೇಳಿರುವಿರಿ. ಈಗ ಮಾಯೆ ಮುರುಳಿಯ ಮುಂದೆ ಬಲಿಯಾರಿ ಆಗುವಂತಹ ಮುರುಳೀಧರರಾಗಿ ಇಂತಹ ಮುರುಳೀಧರರಾಗಿರುವಿರಲ್ಲವೇ? ಅಥವಾ ಸ್ಥೂಲ ಸಂಗೀತದ ಸಾಧನವಾದ ಮುರುಳಿಯನ್ನು ನುಡಿಸುವವರು ಆಗಿರುವಿರಾ? ಅದನ್ನು ಬಹಳ ಚೆನ್ನಾಗಿ ನುಡಿಸುತ್ತೀರಿ. ಇದರಲ್ಲಿಯೂ ಮುರುಳೀಧರರಾಗಿ ಮಾಯೆಯನ್ನು ಬಲಿಹಾರಿ ಮಾಡುವಂತಹ ಮುರುಳಿ. ಈ ಸಂಗೀತವನ್ನು ಸಹ ನುಡಿಸುವಿರಲ್ಲವೇ? ಸಂಗೀತ ನುಡಿಸುವ ಹವ್ಯಾಸ ಅನೇಕರಲ್ಲಿದೆ. ಯಾವುದೇ ಸಂಗೀತದ ಸಮಯದಲ್ಲಿ ಮಾಯಾಜೀತರಾಗುವ ರಹಸ್ಯದ ಸಂಗೀತವು ಬರುತ್ತದೆಯೇ ಎಂದು ಯೋಚಿಸಿ. ಈ ರಹಸ್ಯದ ಸಂಗೀತವನ್ನು ಸದಾ ನುಡಿಸುತ್ತಿದ್ದರೆ ಮಾಯೆ ಸದಾ ಕಾಲಕ್ಕೆ ಬಲಿಹಾರಿಯಾಗುವುದು. ಹೀಗೆ ಸಂಗೀತ ನುಡಿಸುವುದು ಬರುತ್ತದೆಯೇ? ವಿದೇಶಿಯರು ಸಹ ಪದಮದಷ್ಟು ಭಾಗ್ಯಶಾಲಿಯಾಗಿದ್ದಾರೆ. ದೂರದಿಂದ ಬರುತ್ತೀರಿ, ಆದರೆ ಅವಕಾಶವು ಪದಮದಷ್ಟು ಸಿಗುತ್ತದೆ. ಎಷ್ಟು ದೇಶದವರು ವರ್ಷದಲ್ಲಿ ಪಡೆದುಕೊಳ್ಳುತ್ತಾರೋ ಅದಕ್ಕಿಂತ ಹೆಚ್ಚು ವಿದೇಶಿಯರಿಗೆ ಸ್ವಲ್ಪ ಸಮಯದಲ್ಲಿ ಪ್ರಾಪ್ತಿಯಾಗುತ್ತದೆ. ವಿಶೇಷ ಪಾಲನೆ ಸಿಗುತ್ತದೆ. ಎಲ್ಲರ ದೃಷ್ಟಿ ವಿದೇಶಿಯರ ಮೇಲೆ ವಿಶೇಷವಾಗಿರುತ್ತದೆ. ಆದ್ದರಿಂದ ವಿಶೇಷ ಪಾಲನೆಯ ರೂಪ ಪ್ರತ್ಯಕ್ಷ ಫಲದ ರೂಪದಲ್ಲಿ ವಿಶೇಷ ತೋರಿಸಬೇಕಾಗುತ್ತದೆ. ಸ್ಥಾಪನೆಯಲ್ಲಿ ಹೇಗೆ ವಿಶೇಷ ಪಾಲನೆ ನಡೆಯಿತೋ ಹಾಗೆ ಈಗಲೂ ತಮ್ಮ ವಿಶೇಷ ಪಾಲನೆಯಾಗುತ್ತಿದೆ. ಆದ್ದರಿಂದ ಮೊದಲ ಪಾಲನೆ ಪಡೆದವರು ಈ ಪಾಲನೆಯ ರಿಟರ್ನ್ ಆಗಿ ಸೇವೆಯ ಸ್ಥಾಪನೆಯನ್ನು ಮಾಡಿದರು. ಈಗ ತಾವು ಏನು ಮಾಡುವಿರಿ? ಸೇವೆಯ ಸಮಾಪ್ತಿ ಮಾಡುವಿರಿ. ಅವರೇ ಸಂಪೂರ್ಣತೆಯ ಮತ್ತು ಪ್ರತ್ಯಕ್ಷತೆಯ ಹೆಸರನ್ನು ಪ್ರಸಿದ್ಧ ಮಾಡುವರು. ವಿದೇಶಿಯರೇ ಸಮಾಪ್ತಿಯ ದಿನಾಂಕ ನಿಗದಿ ಮಾಡಬೇಕಾಗುವುದು.
ಮೊದಲು ಬಂದವರು ಸ್ಥಾಪನೆಯ ದಿನಾಂಕ ನಿಗದಿ ಮಾಡಿದರು ಮತ್ತು ತಾವು ಸಮಾಪ್ತಿಯ ದಿನಾಂಕ ನಿಗದಿ ಮಾಡಬೇಕಾಗುವುದು. ಈಗ ಎಲ್ಲರೂ ತಮಗಾಗಿ ಕಾಯುತ್ತಿರುವರು. ವಿನಾಶ ಯಾವಾಗ ಆಗುವುದೆಂದು ಬಾಪ್ದಾದರಿಗೆ ಕೇಳುವರು. ಆಗ ವಿದೇಶಿಯರನ್ನು ಕೇಳಿ ಎಂದು ಹೇಳುವೆವು. ದೇಶವಾಸಿಗಳು ಸ್ಥಾಪನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡರು. ವಿದೇಶಿಯರು ಸಹ ಯಾವುದಾದರೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಿರಲ್ಲವೇ? ವಿದೇಶವು ವಿನಾಶಿಯಾಗಿದೆ ಮತ್ತು ಭಾರತವು ಅವಿನಾಶಿ ಎಂದಾಗ ಭಾರತವಾಸಿಗಳು ಸ್ಥಾಪನೆಯನ್ನು ಮಾಡಿದರು ಮತ್ತು ವಿದೇಶಿಯರು ವಿನಾಶದ ಕೆಲಸದಲ್ಲಿ ವಿಶೇಷ ನಿಮಿತ್ತರಾಗುವರು. ಭಾರತವಾಸಿ ಮಕ್ಕಳು ಯಜ್ಞದ ಸ್ಥಾಪನೆಯಲ್ಲಿ ತಮ್ಮ ಆಹುತಿಗಳನ್ನು ಹಾಕಿ ಯಜ್ಞವನ್ನು ರಚಿಸಿದರು ಮತ್ತು ತಾವು ನಂತರ ಅಂತಿಮ ಆಹುತಿಯನ್ನು ಹಾಕಿ ಸಮಾಪ್ತಿ ಮಾಡಿ ಈಗ ಜಯ ಜಯಕಾರವಾಗುವುದು. ಈಗ ಬೇಗನೆ ಅಂತಿಮ ಆಹುತಿಯನ್ನು ಹಾಕಿ ಎಲ್ಲರೂ ಸೇರಿ ಒಂದು ಸಂಕಲ್ಪವನ್ನು ಸ್ವಾಹ ಮಾಡಿ ಆಗ ಸಮಾಪ್ತಿಯಾಗುವುದು. ಇದರ ದಿನಾಂಕವನ್ನು ಯಾವಾಗ ಹೇಳುವಿರಿ? 80ರಲ್ಲಿ ಮಾಡುವಿರೋ ಅಥವಾ 81ರಲ್ಲಿ ಮಾಡುವಿರೋ ಎಂಬ ದಿನಾಂಕವನ್ನು ಹೇಳಿ. ಇನ್ನೊಂದು ಸಾರಿ ಮಧುಬನಕ್ಕೆ ಮತ್ತೊಮ್ಮೆ ಬರಬೇಕು. ವಿನಾಶ ಶುರು ಆಗುವುದು. ಆಗ ಸದಾ ಕಾಲಕ್ಕೆ ಬರುವಿರಿ. ಆದ್ದರಿಂದ ಇಷ್ಟು ದೊಡ್ಡ ಹಾಲ್ ಮಾಡುತ್ತಿರುವರು. ಕೇವಲ ವೈರ್ಲೆಸ್ ಸೆಟ್ ತಮ್ಮದನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು. ವಾಯ್ಸ್ಲೆಸ್ನ ವೈರ್ಲೆಸ್ ಇಲ್ಲಿಯ ವೈರ್ಲೆಸ್ ಆಗಿದೆ. ಆದ್ದರಿಂದ ವೈರ್ಲೆಸ್ನಿಂದ ತಾವು ಬನ್ನಿ ಎಂಬ ಧ್ವನಿಯು ತಮಗೆ ತಲುಪುವುದು. ವೈರ್ಲೆಸ್ ಸೆಟ್ ಇಲ್ಲದಿದ್ದರೆ ಧ್ವನಿಯೂ ತಲುಪುವುದಿಲ್ಲ, ಸೂಚನೆಗಳು ಸಿಗುವುದಿಲ್ಲ, ಸ್ಥೂಲ ಸಾಧನದಿಂದ ಧ್ವನಿಯು ಬರುವುದಿಲ್ಲ. ವಾಯ್ಸ್ಲೆಸ್ ಬುದ್ಧಿಯೇ ಈ ಅಂತಿಮ ಸೂಚನೆಯನ್ನು ಗ್ರಹಿಸುವುದು. ಆದ್ದರಿಂದ ಬೇಗನೆ ಮಾಡಿದರೆ ಆ ಸಮಯ ಬೇಗನೆ ಬರುವುದು. ಮೊದಲು ಶಕ್ತಿಶಾಲಿ ಮೈಕ್ ತಯಾರು ಮಾಡಿ. ಆ ಮೈಕ್ನಿಂದ ಧ್ವನಿ ಭಾರತದಲ್ಲಿ ತಲುಪಲಿ. ಚುನಾವಣೆಯ ಸಮಯದಲ್ಲಿ ಮೊದಲ ದಿನ ಎಲ್ಲ ಸಾಧನಗಳನ್ನು ಬಂದ್ ಮಾಡುತ್ತಾರೆ, ನಂತರ ಮತ ಚಲಾಯಿಸುತ್ತಾರೆ. ಹಾಗೆಯೇ ಮೊದಲು ಮೈಕ್ನಿಂದ ಪ್ರಚಾರ ಮಾಡಿ. ಅದು ಸಹ ಶಾಂತಿಯಾದಾಗ ಫಲಿತಾಂಶ ಬರುವುದು. ಈಗ ಪ್ರಚಾರದ ಮೈಕ್ ಎಲ್ಲಿಯವರೆಗೆ ತಯಾರು ಮಾಡಿರುವಿರಿ? ಮೊದಲು ಪ್ರಚಾರ ಆಗುವುದು, ನಂತರ ಸಂಪೂರ್ಣ ಶಾಂತಿಯಾಗುವುದು. ಆಗ ಈ ಪ್ರಚಾರದ ಪಾರ್ಟ್ ಸಹ ಸಮಾಪ್ತಿಯಾಗುವುದು ಮತ್ತು ನಂತರ ಪರಿವರ್ತನೆಯಾಗುವುದು. ಈಗ ಮೊದಲನೆಯ ಸ್ಟೇಜ್ ನಡೆಯುತ್ತಿದೆಯಲ್ಲವೇ? ಮೊದಲನೆಯ ಸ್ಟೇಜ್ನಲ್ಲಿ ಸಮಯ ಬೇಕಾಗುತ್ತದೆ, ಎರಡನೆಯದರಲ್ಲಿ ಸಮಯ ಬೇಕಾಗಿಲ್ಲ. ಒಳ್ಳೆಯದು. ಓಂ ಶಾಂತಿ.